ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಹಾಲಲ್ಲಿ ಎಲ್ಲರೂ ಇರ್ತಾರೆ. ಭದ್ರ ಅಲ್ಲಿಗೆ ಬರ್ತಾನೆ. ಈಶ್ವರಿ ಭದ್ರ ಅಂತ ಕೂಗ್ತಾಳೆ. ಚಿಕ್ಕವ್ವ ಅಂತಾನೆ ಭದ್ರ. ಇಷ್ಟೊತ್ತು ನಾವೆಲ್ಲ ನಿನ್ನ ಗುಣಗಾನನೇ ಮಾಡ್ತಾಯಿದ್ವಿ ಕಣಪ್ಪ ಅಂತ ಈಶ್ವರಿ ಹೇಳ್ತಾಳೆ. ಏನು ಚಿಕ್ಕವ್ವ, ನನ್ನ ಬಗ್ಗೆ ಗುಣಗಾನ ಮಾಡ್ತಾಯಿದ್ರಾ? ನನ್ನ ಬಗ್ಗೆ ಗುಣಗಾನ ಮಾಡೋದಕ್ಕೆ ಏನಿದ್ದತ್ತೇಳಿ ಅಂತ ಭದ್ರ ಹೇಳ್ತಾನೆ. ಯಾಕೆ ಭದ್ರ ಎಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀನೇ ಹೀರೋ ಆಗಿದ್ಯಾ, ಅದಕ್ಕಿಂತ ವಿಷಯ ಬೇಕೇ? ನಾವೆಲ್ಲ ನೀನು ಆ ವಿದ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ವಿ. ಆದರೆ ನೀನು ನೋಡಿದ್ರೆ ಅವಳನ್ನೇ ಹುಡ್ಕೊಂಡೋಗಿ ಅವಳಿಗೆ ಸಹಾಯ ಮಾಡ್ತಾ ಇದ್ದಿ ಅಂತ ಚಿತ್ರ ಹೇಳ್ತಾಳೆ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಸುಮ್ಕೆ ಏನೇನೋ ಮಾತಾಡಬೇಡ ಚಿತ್ರ ಅಂತಾನೆ ಭದ್ರ. ಹಂಗಾದ್ರೆ ನೀನು ಅವಳಿಗೋಸ್ಕರ ಒಡೆದಾಟ ಮಾಡಿದ್ದು ಸುಳ್ಳ ಭದ್ರ ಅಂತ ಈಶ್ವರಿ ಕೇಳ್ತಾಳೆ. ಒಡೆದಾಟ ಮಾಡಿದ್ದೇನೋ ದಿಟನೆ ಚಿಕ್ಕವ್ವ, ಆದರೆ ನೀವು ಅವಳಿಗೆ ಅಂತ ಹೇಳಿದ್ರಲ್ಲ ಅದು ಸುಳ್ಳು ಅಂತ ಭದ್ರ ಹೇಳ್ತಾನೆ. ಮತ್ತೆ ಸತ್ಯ ಏನಿಲ್ಲ ಭದ್ರ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ಅದು ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಅಂತ ಹೇಳಿ ರೌಡಿ ಜೊತೆ ಹೋರಾಡಿದ್ದು ಮತ್ತು ಬ್ಯಾಗ್ ತಗೊಂಡೋಗಿ ವಿದ್ಯಾವ್ರ ಅಮ್ಮಗೆ ಅವ್ರ ಕೈಯಲ್ಲಿ ಕೊಟ್ಟಿದ್ದು ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅವ್ರದ್ದಂತ ಗೊತ್ತಿಲ್ಲ ಬ್ಯಾಗು. ಆ ಬ್ಯಾಗಲ್ಲಿ ದುಡ್ಡು ಐತೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವಳು ಮಾತ್ರ ಅಲ್ಲ, ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರೂ ನಾನು ಇದೇ ಕೆಲಸನೇ ಮಾಡ್ತಾಯಿದ್ದಿದ್ದು. ಈ ವಿಷಯ ಮಾಡಿಕೊಂಡು ಸುಮ್ಮನೆ ನೀವೆಲ್ಲ ಏನೇನೋ ಊಹೆ ಮಾಡ್ಕೊಳೋದು ಬೇಕಾಗಿಲ್ಲ ಅಂತ ಭದ್ರ ಹೇಳ್ತಾನೆ. ನಾವ್ಯಾಕಲ ಊಹೆ ಮಾಡ್ಕೊಳೋಣ, ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದಾತ ಅಂತ ತಿಳ್ಕೊಂಡಿದ್ವಿ ಅಷ್ಟೇ ನೋಡು ಭದ್ರ ಅಂತಾಳೆ ಈಶ್ವರಿ ಅಂತ ಜೋರಾಗಿ ಕೂಗ್ತಾರೆ ಶಿವರಾಮೇಗೌಡರು. ಅದು ಅವಳು ಅಂತ ಗೊತ್ತಿಲ್ಲ, ಇದು ಆಕಸ್ಮಿಕ ಘಟನೆ ಅಂತ ಹೇಳ್ತಾವನೆ ತಾನೇ, ಇದ್ರ ಬಗ್ಗೆ ಇನ್ಯಾರೂ ಮಾತಾಡೋದು ಬೇಕಾಗಿಲ್ಲ. ಭದ್ರ ನಿನ್ನ ರೂಮ್ಗೆ ಹೋಗ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿಯಪ್ಪಯ್ಯ ಅಂತ ರೂಮ್ಗೆ ಹೋಗ್ತಾನೆ ಭದ್ರ. ಇತ್ತ ವಿದ್ಯಾವ್ರ ತಂಗಿ ಕೋಟ್ಲೆ, ಅವರಮ್ಮ ಮತ್ತು ವಿದ್ಯಾವ್ರ ಅಜ್ಜಿ ಎಲ್ಲ ನಗಾಡ್ತಾ ಇರ್ತಾರೆ ಮಾತಾಡಿಕೊಂಡು. ವಿದ್ಯಾ ಕೋಪ ಮಾಡಿಕೊಂಡು ಸಾಕು ನಿಲ್ಲಿಸ್ತೀರಾ, ಈಗ ಆ ವಿಷಯ ಮಾತಾಡೋದು ಬೇಕೇ ಅಂತ ಕೇಳ್ತಾಳೆ. ಅಲ್ಲ ಕಣವ್ವ, ಇದು ಸತ್ಯ ಅಂದಮೇಲೆ ಆ ವಿಷಯ ಮಾತಾಡೋದ್ರಲ್ಲಿ ಏನು ತಪ್ಪೈತೆ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಾಳೆ. ನನಗೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆ ವಿಷಯದ ಬಗ್ಗೆ ಮಾತಾಡಬೇಡಿ ಆಟಯ್ಯ ಅಂತಾಳೆ ವಿದ್ಯಾ. ಈಗ ನಾನು ಕಾಲೇಜ್ಗೆ ಸೇರ್ಕೊಂಡಿರೋದು ನಾನು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸನ್ನ ನನಸು ಮಾಡ್ಕೊಳೋದಕ್ಕೆ. ನೀವೇನಾದರೂ ಅದೇ ವಿಷಯ ಮಾತಾಡಿದ್ರೆ ಅವ್ರು ಕಾಪಾಡಿರೋ ದುಡ್ಡಿಂದ ನಾನು ಓದೋದೇ ಬೇಡ ಅಂತ ಈ ವರ್ಷ ಕಾಲೇಜ್ಗೆ ಹೋಗೋಕ್ಕಿಲ್ಲ, ಮುಂದಿನ ವರ್ಷದ ಗಂಟ ಮನೆಯಲ್ಲೇ ಇದ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅವ್ವ ತಾಯಿ, ಹಂಗೇನಾದರೂ ಮಾಡಿಬಿಟ್ಟಿಯಾ? ಆಯಿತು, ಇನ್ಮೇಲೆ ನಿನಗೆ ಇಷ್ಟ ಇಲ್ದಿರೋ ವಿಷಯ ನಾವೇನು ಮಾತಾಡೋಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ. ವಿದ್ಯಾ, ಈಗ ಮೈಸೂರು ಕಾಲೇಜ್ಗೆ ಸೇರ್ಕೊಂಡಿದೆಯಲ್ಲ, ದಿನಾನು ಓಡಾಡೋದಕ್ಕೆ ದೂರ ಆಗೋದಿಲ್ವೇನೆ ಅಂತ ವಿದ್ಯಾವ್ರ ಅಜ್ಜಿ ಕೇಳ್ತಾಳೆ. ಅಜ್ಜಿ, ಮೈಸೂರು ಎಷ್ಟು ದೂರ ಇದ್ದತ್ತು? ಇಲ್ಲಿಂದ ಅಲ್ಲಿಗೆ ಬಸ್ಸು ಟ್ರೈನೇನು ಕಮ್ಮಿನೇ ಅಂತಾಳೆ ವಿದ್ಯಾ. ಅದು ಸರಿ ಅಕ್ಕ, ಯಾವಾಗಿಂದ ಕಾಲೇಜು ಅಂತಾಳೆ ಸರು. ಮುಂದಿನ ವಾರದಿಂದ ಹೋಗ್ಬೇಕು ಅಂತ ವಿದ್ಯೆ ಹೇಳಿ ಒಳಗಡೆ ಹೊರಟೋಗ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ವಿದ್ಯಾವ್ರಪ್ಪ, ನಾನು ಒಬ್ಬ ಅಪ್ಪನಾಗಿ ನನ್ನ ಮಕ್ಕಳ ಕನಸೇನು ಅಂತ ಕೇಳಲಿಲ್ಲ, ಅವ್ರ ಓದಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಲಿಲ್ಲ. ಹೆಣ್ಮಕ್ಳಿಗೆ ಓದಿ ಯಾಕೆ ಅಂತ ಕೇಳಿದ ಮಾತುಗಳು ನನ್ನ ಕಾಡ್ತಾವೆ. ಆದರೆ ನೀನು ಅದನ್ನೆಲ್ಲ ಮೀರಿ ನಿಂತ್ಬಿಟ್ಟು ಗಂಡು ಮಕ್ಳಿಗಿನ್ನ ನಾವೇನು ಕಮ್ಮಿ ಇಲ್ಲ ಅಂತ ಜಗತ್ತಿಗೆ ತೋರಿಸ್ಬಿಟ್ಟೆ. ಆದರೆ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಅದ್ರ ಮುಂದೆ ಹೋರಾಡಿ ನೀನು ಗೆದ್ಬಿಟ್ಟ ಮಗಳೇ, ಗೆದ್ಬಿಟ್ಟೆ. ಇವತ್ತು ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತೈತೆ. ಇವತ್ತು ಮನಸಾರೆ ಹೇಳ್ತಿದ್ದೀನಿ ಮಗಳೇ, ನೀನು ಓದಿ ಡಾಕ್ಟ್ರ್ ಆಗಬೇಕು. ನಿನ್ನ ಕೈಯಲ್ಲಿ ಹಲವಾರು ಜೀವಗಳು ಉಳಿಯೋದನ್ನು ನೋಡಿದ್ರೇ ನನ್ನ ಬದುಕು ಸಾರ್ಥಕ ಆಗೋದು ಅಂತ ವಿದ್ಯಾವರಪ್ಪ ನೊಂದ್ಕೊಂಡು ಹೇಳ್ಕೊತಿರ್ತಾರೆ ಮನೆಯಿಂದ ಹೊರಗಡೆ ಕೂತ್ಕೊಂಡು. ಇತ್ತ ಚಂಪಾ, ಮೋಹನ, ಅಜ್ಜಮ್ಮ ಮೂವರು ಮನೆಯಿಂದ ಹೊರಗಡೆ ಬಂದು, ಯಾರೂ ಇಲ್ಲಂತೆ, ನೀನು ಫೋನ್ ಮಾಡು, ಯಾರಾದರೂ ಬಂದರೆ ನಾನು ನೋಡ್ಕೊತಾ ಇರ್ತೀನಿ ಅಂತಾಳೆ ಮೋಹನ. ಜೋರಂಗೆ ಕೇಳೋ ಹಂಗೆ ಅದೇನೋ ಮಾಡ್ತಾರಲ್ಲ ಅದನ್ನು ಮಾಡೇ ಅಂತಿರ್ತಾಳೆ ಅಜ್ಜಮ್ಮ. ಚಂಪಾ ವಿದ್ಯಾಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ. ಇತ್ತ ವಿದ್ಯಾ ಫೋನ್ ಆನ್ ಮಾಡಿ, ಹೇಳು ಚಂಪಾ ಅಂತ ಕೇಳ್ತಾಳೆ. ವಿದ್ಯಕ್ಕ, ಇಲ್ಲಿ ನಾನು, ಅಮ್ಮಮ್ಮ ಮತ್ತು ದೊಡ್ಡತ್ತೆ 3 ಜನ ಇದ್ದೀವಿ ಅಂತಾಳೆ ಚಂಪಾ. ಅಮ್ಮಮ್ಮ, ಅತ್ತೆ ಅಂತಾಳೆ ವಿದ್ಯಾ. ಇಲ್ಲೇ ಅವರೇ, ಸ್ಪೀಕರ್ ಹಾಕಿದ್ದೀನಿ, ಎಲ್ಲ ಕೇಳಿಸ್ಕೊಂತವ್ರೆ. ವಿದ್ಯಕ್ಕ, ನೀನು ಡಾಕ್ಟ್ರ್ ಓದೋಕ್ಕೆ ದುಡ್ಡು ಕಟ್ಬಿಟ್ಟು ಬಂದಾ ಅಂತ ಚಂಪಾ ಕೇಳ್ತಾಳೆ. ಹೂ ಚಂಪಾ, ಕಟ್ಬಿಟ್ಟು ಬಂದೆ ಅಂತಾಳೆ ವಿದ್ಯಾ. ಅಲ್ಲ ಕಣಕ್ಕ, ಯಾರೋ ಕಳ್ಳರು ಬಂದು ದುಡ್ಡನ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ರಂತೆ, ಆಗ ಭದ್ರಭಾವನೆ ಬಂದು ದುಡ್ಡನ್ನೆಲ್ಲ ಕಾಪಾಡ್ಕೊಟ್ರಂತೆ ಅಂತ ಚಂಪಾ ಮಾತಾಡ್ತಿರ್ತಾಳೆ. ಈಗ ಆ ವಿಷಯ ಬೇಡ ಚಂಪಾ ಅಂತಾಳೆ ವಿದ್ಯಾ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಒಂಚೂರು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ವಿದ್ಯಾ. ಮೋಹನ ಫೋನ್ ಕಿತ್ಕೊಂಡು, ಯಾಕೆ ಇಷ್ಟ ಇಲ್ಲ? ನನ್ನ ಮಗ ನಿನ್ನ ಓದಿಸ್ಬೇಕು, ಡಾಕ್ಟ್ರ್ ಮಾಡಬೇಕು, ನಿನ್ನ ಆಸೆ ಈಡೇರಿಸ್ಬೇಕು ಅಂತ ಮಾಡಿದ ಸಾಹಸ ಎಲ್ಲ ಮರ್ತೋಯ್ತೆ ಅಂತಾಳೆ ಮೋಹನ. ನೀವು ಅವ್ರ ವಿಚಾರ ಮಾತಾಡ್ತಿದ್ರೆ ನಾನು ಫೋನ್ ಮಡಗ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ, ಬೇಸರನ್ನು ಮಾಡ್ಕೋಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ, ಆ ವಿಚಾರ ಮಾತಾಡೋಕ್ಕಿಲ್ಲ ಬಿಡು ಅಂತಾಳೆ ಮೋಹನ. ನೀನು ಡಾಕ್ಟ್ರ್ ಓದಬೇಕು ಅಂತ ಕಾಲೇಜ್ ಸೇರಿದ್ದು ನಮಗೆಲ್ಲ ಶಾನೆ ಖುಷಿ ಆಗ್ತೈತೆ. ನೀನು ಇಲ್ಲಿಂದ ಕಾಲೇಜ್ಗೆ ಹೋಗಂಗಿದ್ದಿದ್ರೆ
ನನ್ನ ಸೊಸೆ ಡಾಕ್ಟ್ರ್ ಆಗ್ತಾವಳೆ ಅಂತ ಸಂತೋಷದಿಂದ ನಿನ್ನನ್ನು ಇಲ್ಲಿಂದ ಕಾಲೇಜ್ಗೆ ಕಳಿಸ್ಕೊಡ್ತಿದ್ದೆ. ಆದರೆ ಏನು ಮಾಡೋದು, ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ಅಂತಾಳೆ ಮೋಹನ. ಅತ್ತೆ, ನಾನು ಎಲ್ಲಿದ್ರೂ ನಿಮ್ಮ ಸೊಸೆನೇ ಅಲ್ವೇ, ಯಾಕೆ ಆ ವಿಚಾರ ಎಲ್ಲ ಅಂತಿರ್ತಾಳೆ ವಿದ್ಯಾ. ಸತ್ತ ಇಲ್ಲೇ ಅಂತ ಫೋನು ಈಸ್ಕೊಂಡು ಅಜ್ಜಮ್ಮ, ಯಾರೋ ಡಾಕ್ಟ್ರ್ ವಿದ್ಯಾ ಮಾತಾಡ್ತಿರೋದಾ ಅಂತ ಅಜ್ಜಮ್ಮ ಮಾತಾಡ್ತಾರೆ. ಹೇಳಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ನಿಮ್ಮ ಡಾಕ್ಟ್ರ್ ವಿದ್ಯಾನೇ ಮಾತಾಡ್ತಾ ಇದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ಇವತ್ತು ನನಗಾಗ್ತಿರೋ ಸಂತೋಷಕ್ಕೆ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನಿಸ್ತಾ ಇದೆ ಕಣೆ. ದಿಟ್ವಾಗ್ಲೂ ಮನಸ್ಸು ತುಂಬೋಗದೆ ಕಣೆ. ನೀನು ಡಾಕ್ಟ್ರಾಗಿ ಬಂದು ನನ್ನನ್ನು ಸಂದಾಗಿ ಚೆಕ್ ಮಾಡಿ ಔಷಧಿ ಮಾತ್ರೆ ಕೊಡಬೇಕು. ಒಂದೇ ಮಾತ್ರೆನ ಆರ್ಕಿತ ಮಾತ್ರೆ ತಗೋ ಅಂತ ಹೇಳ್ಬಾರ್ದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅದಕ್ಕಿನ್ನ ಪುಣ್ಯದ ಕೆಲಸ ಬೇರೆ ಏನಿದ್ದತ್ತೋ ಅಮ್ಮಮ್ಮ. 100 ವರ್ಷ ಚೆಂದಾಗಿರ್ಬೇಕು, ಹಂಗೆ ನೋಡ್ಕೊತೀನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಇದು ನನ್ನ ಮೊಮ್ಮಗಳು ಅಂದರೆ. ವಿದ್ಯಾ, ನೀನು ಬರೀ ಡಾಕ್ಟ್ರ್ ಆದರೆ ಸಾಲದು, ಇಡೀ ಮಂಡ್ಯ ಜಿಲ್ಲೆನೇ ನಿನ್ನ ಆಡಿ ಹೊಗಳ್ಬೇಕು ಅಂತ ದೊಡ್ಡ ಡಾಕ್ಟ್ರ್ ಆಗ್ಬೇಕು ನೀನು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸರಿ ಆಯಿತು ಅಮ್ಮಮ್ಮ ಅಂತ ಇರ್ತಾಳೆ ವಿದ್ಯಾ. ಸಂದಾಗಿ ಓದ್ಕೋ, ಜೊತೆಗೆ ನಿನ್ನ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿನ ಸಂದಾಗಿ ನೋಡ್ಕೋ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ನಾನು ನೋಡ್ಕೊತೀನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಸರಿ ನಾನೀಗ ಫೋನ್ ಮಾಡ್ತೀನಿ, ಅವಾಗವಾಗ ಚಂಪಾಗೆ ಫೋನ್ ಮಾಡ್ತಾ ಇರೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಯಿತು ಅಮ್ಮಮ್ಮ ಅಂತ ಫೋನ್ ಕಟ್ ಮಾಡ್ತಾಳೆ ವಿದ್ಯಾ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಕಣ್ರವ್ವ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಇತ್ತ ಶಿವರಾಮೇಗೌಡರು ಫೈಲ್ ನೋಡ್ತಿರ್ತಾರೆ. ವೆಂಕಟೇಶ್ ಯಾರ್ದಿದು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಸರ್, ಕಮ್ಮದಳ್ಳಿಯಲ್ಲಿ ಅಜ್ಜಿ ತಾತನ ಮನೆ ಕುಸ್ತೋಗಿತ್ತು ಅಂತ ಪರಿಹಾರಕ್ಕೆ ಅರ್ಜಿ ಹಾಕಿದ್ರಲ್ಲ, ಅದು ಸರ್ ಫೈಲು ಅಂತಿರ್ತಾರೆ ಶಿವರಾಮೇಗೌಡರು PA. ಗೋವಿಂದ, ಈ ಅರ್ಜಿ ಎಲ್ಲ ಕಡೆ ಹೋಗಿ ಪರಿಹಾರ ಸಿಗೋದಕ್ಕೆ ಶಾನೆ ಟೈಮ್ ತಗೊಂಡ್ಬಿಡ್ತೈತೆ. ಆ ಹಿರಿ ಜೀವಕ್ಕೆ ಭಾಳ ತೊಂದರೆ ಆಗ್ತೈತೆ. ನೀನೊಂದು ಕೆಲಸ ಮಾಡು, ನಮ್ಮ ಫ್ಯಾಕ್ಟ್ರಿಯಿಂದ ಇಟ್ಕೆ ಕಳಿಸಿ ಅವ್ರಿಗೆ ಒಂದು ಸೂರಿಗೆ ವ್ಯವಸ್ಥೆ ಮಾಡಿಕೊಡು. ಆಮೇಲೆ ಅವ್ರ ಖರ್ಚಿಗೂ ಹೊಸಿ ಕಾಸು ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಅಣ್ಣ, ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಬೇಕೋ ಅದೆಲ್ಲ ನಾನು ನೋಡ್ಕೊತೀನಿ ಅಂತಾನೆ ಗೋವಿಂದೇಗೌಡ. ಸೈನ್ ಆಗಿರೋ ಫೈಲೆಲ್ಲ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಟ್ಬಿಡಿ ಅಂತ ಶಿವರಾಮೇಗೌಡರು ಫೈಲ್ ಕೊಡ್ತಾರೆ. ಸರಿ ಸರ್ ಅಂತ PA ಅಲ್ಲಿಂದ ಹೊರಡ್ತಾರೆ. ಇತ್ತ ಅಜ್ಜಮ್ಮ ಮೋಹನ ಏಟೊತ್ತು ಕಾಪಿ ತರಕ್ಕೆ ಅಂತ ಕೂಗ್ತಿರ್ತಾಳೆ. ಮೋಹನ ಕಾಪಿ ತಗೊಂಡು ಬಂದು ಕೊಡ್ತಾಳೆ. ಅಲ್ಲಿಗೆ ಸಾವಿತ್ರಿ ವಿನಂತಿ ಬಂದು, ಅಣ್ಣ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ಬೇಡದೇ ಇರೋ ವಿಚಾರ ಬಿಟ್ಟು ಸುಮ್ಕೆ ಇರೋಕ್ಕಾಗಕ್ಕಿಲ್ವೇ ಅಂತಾರೆ ಗೋವಿಂದೇಗೌಡರು. ಇದು ಬೇಡದೇ ಇರೋ ವಿಷಯ ಅಲ್ಲ ಚಿಕ್ಕಮ್ಮವ, ಒಂದು ಮುಖ್ಯವಾದ ವಿಚಾರ ಗೊತ್ತಾಗದೆ ಅಂತ ವಿನಂತಿ ಹೇಳ್ತಾಳೆ. ಏನಂತ ಮುಖ್ಯವಾದ ವಿಚಾರ ನಿಮಗೆ ಗೊತ್ತಿರೋದು ಅಂತ ಕೇಳ್ತಾರೆ ಗೋವಿಂದೇಗೌಡರು. ಅದೇ ಅಣ್ಣ, ಆ ವಿದ್ಯೆ ಇಲ್ವಾ ಡಾಕ್ಟ್ರ್ ಓದೋಕ್ಕೆ ಮೈಸೂರು ಕಾಲೇಜ್ಗೆ ಸೇರ್ಕೊಂಡ್ಲಂತೆ ಅಂತ ಸಾವಿತ್ರಿ ಹೇಳ್ತಾಳೆ. ಗೋವಿಂದ, ನಮ್ಮ ಮಟ್ಟಿ ಒಳಗಡೆ ಅವಳು ಸುದ್ದಿ ಮಾತಾಡಬಾರ್ದು ಅಂತ ಹೇಳಿದ್ದೀನಿ ತಾನೆ, ಅದನ್ನು ಮೀರಿ ಯಾರಾದರೂ ಮಾತಾಡಿದ್ರೆ ಗ್ರಾಚಾರ ನೆಟ್ಗಿರೋಕ್ಕಿಲ್ಲ ಅಂತ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಲ್ಲಿಗೆ ಲಾಯರ್ ಬರ್ತಾರೆ. ಸರ್ ನಮಸ್ಕಾರ ಅಂತ. ಓ ಲಾಯರ್ ಸಾಹೇಬ್ರು, ಬನ್ನಿ ಕೂತ್ಕೊಳ್ಳಿ ಅಂತ ಗೋವಿಂದೇಗೌಡರು ಕರೆದು ಕುಳಿಸ್ತಾರೆ. ನೋಡಿ ವಕೀಲ್ರೆ, ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬಿರ್ನೆ ನಮ್ಮ ಮಗನಿಗೆ ಡೈವರ್ಸ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿಬಿಡಿ ಅಂತ ಹೇಳ್ತಾನೆ ಶಿವರಾಮೇಗೌಡ. ಸರ್, ನಾನು ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಇದು ನೀವು ಅವಸರದಲ್ಲಿ ತಗೊಂಡಿರೋ ನಿರ್ಧಾರ ಅಲ್ಲ ಅಂತ ಲಾಯರ್ ಕೇಳ್ತಾರೆ. ಇಲ್ಲ, ನಾವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡಿರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಸರ್, ನಾನು ಇವತ್ತೇ ನೋಟಿಸ್ನ ರೆಡಿ ಮಾಡಿ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಸರಿ ಸರ್, ನಾನು ಇನ್ನು ಬರ್ತೀನಿ ಅಂತ ಲಾಯರ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಅಜ್ಜಮ್ಮ ಶಿವರಾಮ ಕೋಪದಲ್ಲಿ ಕೊಯ್ಕೊಂಡಿದ್ದ ಮೂಗು ತಣ್ಣಗಾದ್ಮೇಲೆ ಬರೋಕ್ಕಿಲ್ಲ ಕಣಪ್ಪ, ಅದಕ್ಕೆ ಈ ವಿಷಯದಲ್ಲಿ ದುಡುಕಿ ಯಾವ ನಿರ್ಧಾರನೂ ತಗೊಂಡ್ಬೇಡ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ರೀ, ಅತ್ತೆ ಹೇಳ್ತಿರೋದು ಸರಿಯಾಗದೆ, ಇದು ನಮ್ಮ ಮಕ್ಕಳ ಬದುಕಿನ ಪ್ರಶ್ನೆ. ಹೊಸಿ ದಿನ ಕೋಪ ಎಲ್ಲ ಕಡಿಮೆಯಾಗಿ ಮನಸ್ಸೆಲ್ಲ ಸರಿ ಹೋದ್ಮೇಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ಆಯಿತು ಅಂತ ಮೋಹನ ಹೇಳ್ತಿರ್ತಾಳೆ. ನೋಡಿ, ಈ ವಿಚಾರದಲ್ಲಿ ಇನ್ನೂ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಈ ವಿಚಾರದಲ್ಲಿ ನನ್ನ ಮಗನ ತೀರ್ಮಾನನೇ ನನ್ನ ತೀರ್ಮಾನ. ಆ ಮೋಸಗಾರರಿಗೆ ಶಿಕ್ಷೆನೇ ವಿನಃ ಕ್ಷಮೆ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಶಿವರಾಮ, ನನ್ನ ಮಾತು ಕೇಳಪ್ಪ, ದುಡುಕ್ಬೇಡ ಅಂತಿರ್ತಾಳೆ ಅಜ್ಜಮ್ಮ. ಅವ್ವ ಅಂತ ಕೂಗಿ ಶಿವರಾಮೇಗೌಡರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಮೋಹನನ್ನು ಅಜ್ಜಮ್ಮ ತುಂಬ ಬೇಸರ ಮಾಡ್ಕೊತಾ ಇರ್ತಾರೆ. ಇತ್ತ ಭದ್ರ ರೂಮಲ್ಲಿ ಕೂತ್ಕೊಂಡು ಅವರಪ್ಪ ಹೇಳಿದ್ದು ನೆನೆಸ್ಕೊತಾ ಇರ್ತಾರೆ. ಇನ್ನು ಮುಂದ್ಗುಟ್ಟೆ ನಿನ್ನ ಹೆಂಡ್ರ ಮಧ್ಯೆ ನಮ್ಮ ಬರೋಕ್ಕಿಲ್ಲ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊತಾ ಇರ್ತಾರೆ. ಆಮೇಲೆ ಹೆಂಡ್ತಿ ಆಸೆ ಈಡೇರಿಸ್ಬೇಕು, ಅವಳ ಆಸೆಗೆ ಬೆಲೆ ಕೊಡಬೇಕು ಅಂತ ಹೇಳ್ದೆ ನೋಡು ಅಂತ ಹೇಳಿದ್ದನ್ನೆಲ್ಲ ನೆನೆಸ್ಕೊತಿರ್ತಾರೆ ಭದ್ರ. ಅಮ್ಮ ವಿದ್ಯಾ, ನೀನು ಆಸೆ ಪಟ್ಟಂಗೆ ನೀನು ಡಾಕ್ಟ್ರ್ ಓದ್ಬೋದು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಐತೆ ಅಂತ ಶಿವರಾಮೇಗೌಡರು ನಿಮ್ಮಂಥದ್ದು ದಿವಸ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ ಭದ್ರ. ಅಲ್ಲೇ ಡ್ರಾದಲ್ಲಿರೋ ಚತಸ್ಕೋಪ್ ಹೇಳ್ಕೊಂಡು ಹಿಂದೆ ನಡೆದಿದ್ದು ವಿದ್ಯಾ ಮತ್ತು ಭದ್ರ ಖುಷಿಯಾಗಿದ್ದ ಕ್ಷಣನ ನೆನೆಸ್ಕೊತಿರ್ತಾನೆ. ಭದ್ರ ತಲೆ ಒರೆಸ್ಕೊಂಡು ಅಕ್ಷಯ್ ಅಂತ ಕೊಟಾಸ್ ಹಾಕ್ಕೊಂಡು ಬರ್ತಾ ಇರ್ತಾನೆ. ಇತ್ತ ವಿದ್ಯಾ ಓದ್ಕೊತಿರ್ತಾಳೆ. ಅಕ್ಷಯ್ ಅಂತ ಮುಂದೆಗಡೆ ಸೀನ್ತಾನೆ ವಿದ್ಯಾ ಮುಂದೆಗಡೆ ಭದ್ರ. ಒಂದೇ ಗೌಡ್ರೆ ಅಂತಾಳೆ ವಿದ್ಯಾ.
ಒಂದೇ ಸಮ ಶೀನ್ತಾ ಇದ್ದೀನಿ. ಒಂದ್ಸಾರಿ ಇನ್ನೂ ತಿರುಗು ನೋಡಿದೆ, ಈಗ ಬಂದು ಗೌಡ್ರೆ ಅಂತ ಇದೀಯಾ. ನಾನು ನಿಂತವ ಮಾತಾಡೋಕ್ಕಿಲ್ಲ ಅಂತಾನೆ ಭದ್ರೇಗೌಡ. ಅಯ್ಯೋ ನನ್ನಿಂದ ಏಟ್ ದೊಡ್ಡ ತಪ್ಪಾಗಾಯ್ತು, ಕ್ಷಮಿಸಿ ಗೌಡ್ರೆ, ನಾನು ಓದೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಬನ್ನಿ ಇಲ್ಲಿ ಕುಂತ್ಕೊಳ್ಳಿ ಅಂತ ಕರೀತಾಳೆ ವಿದ್ಯಾ. ತಪ್ಪಾಯ್ತು ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಕರೀತಾಳೆ ವಿದ್ಯಾ. ಭದ್ರ ಹತ್ರ ಬಂದು ಕುತ್ಕೊಂಡು ಡಾಕ್ಟ್ರ್ ಫೀಸ್ ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ. ಅದು 2 ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ಕ್ಯೂಟಾಗಿ ಸ್ಮೈಲ್ ಮಾಡಿದ್ರೆ ಸಾಕು ಅಂತ ವಿದ್ಯಾ ಹೇಳ್ತಾಳೆ. ಅದು ಅಷ್ಟು ಸುಲಭ ಅಲ್ಲ, ನನಗೆ ಕುತ್ತಿಗೆ ಗಂಟ ಕೋಪ ಅದೆ ಅಂತ ಭದ್ರ ಹೇಳ್ತಾನೆ. ಅದನ್ನು ಹೆಂಗೆ ಕಮ್ಮಿ ಮಾಡಬೇಕು ಅನ್ನೋದು ನನಗೆ ಸಂದ ಗೊತ್ತದೆ, ನೀವು ಸುಮ್ಕೆ ಕುತ್ಕೊಳ್ಳಿ ಅಂತ ವಿದ್ಯಾ ಹೇಳ್ತಾಳೆ. ಬರೀ ಬಾಯಿ ಮಾತನಾಗ ಹೇಳಿದ್ರೆ ಕಡಿಮೆ ಆಗೋ ಕೋಪ ಅಲ್ಲ ಅದು ಅಂತ ಭದ್ರ ಹೇಳ್ತಾನೆ. ನಿಮ್ಮ ಜ್ವರ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡ್ತೀನಿ ರೀ ಅಂತ ಹೇಳಿ ಹಣೆ ಎಲ್ಲ ಮುಟ್ಟಿ ನೋಡ್ತಿರ್ತಾಳೆ ವಿದ್ಯಾ. ಈಟೋತ್ ಜ್ವರ ಇರಲಿಲ್ಲ, ಈಗ ಜಾಸ್ತಿ ಆಗ್ತೈತೆ ಅಂತ ಅನ್ನಿಸ್ತೈತೆ ಅಂತ ಭದ್ರ ಹೇಳ್ತಾನೆ. ಹೌದೇ, ಈಗ ನಿಮ್ಮ ಕೋಪ ಕಮ್ಮಿ ಆಗಿರ್ಬೇಕಲ್ವೇ ಅಂತಾಳೆ ವಿದ್ಯಾ. ಹಸಿ ಮಾತ್ರ ಕಮ್ಮಿ ಆಗದೆ, ಇನ್ನೂ ಹಸಿ ಹಂಗೆ ಅದೇ ಅಂತಾನೆ ಭದ್ರ. ಇರಲಿ ಅದಕ್ಕೆ ಆಮೇಲೆ ಬಿಸಿಯಾಗಿ ಅಂತಿರ್ತಾಳೆ ವಿದ್ಯಾ. ಬಿಸಿಯಾಗಿ ಅಂತಾನೆ ಭದ್ರ. ಟೀ ಮಾಡ್ಕೊಡ್ತೀನಿ, ಕುಡಿದ್ರೆ ಕಮ್ಮಿ ಆಗ್ತದೆ ಅಂತ ವಿದ್ಯಾ ಹೇಳ್ತಾಳೆ. ಬರೀ ಟೀ ಆಟೆಯಾ ಅಂತ ಭದ್ರ ಕೇಳ್ತಾನೆ. ಗೌಡ್ರೆ, ಜ್ವರ ನೆಗಡಿ ಇರಬೇಕಾದ್ರೆ ಬೇರೆ ಏನು ಕುಡಿಬಾರ್ದಂತೆ. ಏನು ಮಾತಾಡದೆ ಸುಮ್ಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಐತೆ ಅಂತಾಳೆ ವಿದ್ಯಾ. ಆಯಿತು ಡಾಕ್ಟ್ರಮ್ಮ ಅಂತಾನೆ ಭದ್ರ. ಈಗ ಹೇಳಿ ನೆಗಡಿ ಯಾಕೆ ಬಂತು ಅಂತಾಳೆ ವಿದ್ಯಾ. ನಿನ್ನೆ ನನ್ನ ಗೆಳಿನ ಹುಟ್ಟಿದಬ್ಬ ಇತ್ತು ನೋಡು, ಅವನು ಬರ್ತಾ ಒಂದು ತಣ್ಣಗಿರೋ ಬಿಯರ್ ತಂದು ಕೊಟ್ಬಿಟ್ಟ, ಅದನ್ನು ಕುಡಿದ್ಬಿಟ್ಟು ಹಿಂಗಾಗೋಯ್ತು ನೋಡು ಅಂತಾನೆ ಭದ್ರ. ಕುಡಿಯೋದು ತಪ್ಪು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ ವಿದ್ಯಾ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು, ಅನುಭವಿಸಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯಯ್ಯೋ ಹಂಗೆಲ್ಲ ಹೇಳ್ಬೇಡಿ ಡಾಕ್ಟ್ರಮ್ಮ, ಎದೆಗೂಡೆ ನೋವು ಬಂದ್ಬಿಟ್ಟೈತೆ, ಔಷಧಿ ಬರ್ಕೊಟ್ಬಿಡಿ ಡಾಕ್ಟ್ರಮ್ಮ ಅಂತ ಭದ್ರ ಹೇಳ್ತಾನೆ. ಇದೇ ಕೊನೆ, ಇನ್ಮೇಲೆ ಏನಾದರೂ ಹಿಂಗೆ ಮಾಡಿದ್ರೆ ಟ್ರೀಟ್ಮೆಂಟೇ ಕೊಡೋಕ್ಕಿಲ್ಲ ನಾನು ಅಂತ ವಿದ್ಯೆ ಹೇಳ್ತಾಳೆ. ಆಯಿತು, ಇನ್ನೊಂದ್ಕಿತ ಮಾಡೋಕ್ಕಿಲ್ಲ ಡಾಕ್ಟ್ರಮ್ಮ. ಅಲ್ಲ ಡಾಕ್ಟ್ರಮ್ಮ, ಎಲ್ಲ ಡಾಕ್ಟ್ರು ಎದೆ ಮೇಲೆ ಏನೋ ಇಕ್ಬಿಟ್ಟು ಚೆಕ್ ಮಾಡ್ತಾರೆ, ಹಂಗೆ ನೀವೇನು ಚೆಕ್ಕೇ ಮಾಡಲಿಲ್ಲ ಅಂತಾನೆ ಭದ್ರ. ಅದಕ್ಕೇನಂತೆ, ಧಾರಾಳವಾಗಿ ಮಾಡ್ತೀನಿ ಅಂತ ಹೇಳಿ ಸ್ಟೆಥೋಸ್ಕೋಪ್ ಎತ್ಕೊಬಂದು ಚೆಕ್ ಮಾಡ್ತಿರ್ತಾಳೆ ವಿದ್ಯಾ. ನೋಡಿ, ನೀವು ಭಯ ಪಡೋ ಅಂಥದ್ದು ಏನೂ ಆಗಿಲ್ಲ. ನಿಮ್ಮ ನೆಗಡಿ ಏನಾದರೂ ಹಿಂಗೆ ಇದ್ದರೆ ಅದು ನನಗೂ ಬರೋ ಸಾಧ್ಯತೆ ಅದೇ, ಅದಕ್ಕೆ ನಾನು ಔಷಧಿ ಬರ್ಕೊಡ್ತೀನಿ, ಅದನ್ನು ತಗೊಳ್ಳಿ, ಎಲ್ಲ ವಾಸಿ ಆಗ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ನನ್ನ ನೆಗಡಿ ನಿನ್ಗೆ ಬರ್ತಾಯಿದೆ ಅಂತಂದರೆ ಅದು ಸಂತೋಷನೇ ಅಲ್ವೇ ಡಾಕ್ಟ್ರಮ್ಮ ಅಂತ ಭದ್ರ ಹೇಳ್ತಾನೆ. ಅಲೋ, ಈಗ ನೀವು ನನ್ನ ಪೇಷಂಟು, ನಾನು ಹೇಳ್ದಂಗೆ ಮಾತ್ರ ನೀವು ಕೇಳಬೇಕು, ಹಿಂಗೆಲ್ಲ ಎಕ್ಸ್ಟ್ರಾ ಮಾತಾಡಬಾರ್ದು ಅಂತ ವಿದ್ಯೆ ಹೇಳ್ತಾಳೆ. ಅದು ಎಕ್ಸ್ಟ್ರಾ ಅಲ್ವಲ್ಲ ಮೇಡಮ್ ಅವರೇ ಅಂತ ಭದ್ರ ಅಂತಾನೆ. ನಿಮಗೆ ಮಾತ್ರ ಅದು ಎಕ್ಸ್ಟ್ರಾನೇಯ. ಸರಿ ಡಾಕ್ಟ್ರಮ್ಮ ಅಂತಾನೆ ಭದ್ರ. ವಿದ್ಯಾ ಒಂದು ಚೀಟಿದಲ್ಲೇ ಔಷಧಿ ಬರ್ಕೊಟ್ಟು, ಇದರಲ್ಲಿ ಬರ್ದಿರೋ ಔಷಧಿನ ಟೈಮ್ ಸರಿಯಾಗಿ ತಗೊಳ್ಳಿ ಅಂತ ಕೊಡ್ತಾಳೆ. ಡಾಕ್ಟ್ರಮ್ಮ, ಇದರಲ್ಲಿ ಬರ್ದಿರೋ ಔಷಧಿ ಏನೋ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಭದ್ರ ಕೇಳ್ತಾನೆ. ಯಾವ ಡಾಕ್ಟ್ರ್ ತಾನೇ ನಿಮ್ಗೆ ಅರ್ಥ ಆಗಂಗೆ ಬರೀತಾರೆ, ಅದು ಮೆಡಿಕಲ್ ಸ್ಟೋರ್ ಅವ್ರಿಗೆ ಅರ್ಥ ಆಗ್ತಾಯಿದೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ನನಗೀಗ ಅರ್ಥ ಆಯಿತು, ಒಂದೇ ಔಷಧಿನ 6 ಕಿತ ತಗೊಳ್ಳಿ ಅಂತ ಬರ್ದಿಲ್ಲ ತಾನೇ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಅಂತಾಳೆ ವಿದ್ಯಾ. ಅದು ಸರಿ ಡಾಕ್ಟ್ರಮ್ಮ, ನೀವು ಕೊಟ್ಟಿರೋ ಔಷಧಿಗೆ ನನ್ನ ನೆಗಡಿನೇ ಹೊರಟೋಗ್ತದೆ ಬಿಡಿ ಅಂತ ಭದ್ರ ಹೇಳ್ತಾನೆ. ಸದ್ಯ ನಿಮ್ಮ ನೆಗಡಿಗಿಂತ ನಿಮ್ಮ ಕೋಪ ಹೋಯ್ತಲ್ಲ, ನಂಗೆ ಅದೇ ಅಷ್ಟು ಸಾಕು ಅಂತ ವಿದ್ಯಾ ಅಂತಾಳೆ. ಸರಿ ಅಮ್ಮಿ ಅದು ಕೊಡಿಲಿ ಅಂತ ಹೇಳಿ ಸ್ಟೆಥೋಸ್ಕೋಪ್ ಇಟ್ಕೊಂಡು, ಅಮ್ಮಿ ಇದನ್ನು ಕಿವಿಗೆ ಇಟ್ಕೊಂಡು ಎದೆ ಮೇಲೆ ಇಟ್ಕೊಂಡ್ರೆ ಎದೆ ಬಡಿತ ಕೇಳಿಸ್ತೈತೆ ಅಂತ ಅಂತಾರಲ್ಲ, ಅದನ್ನು ನನಗೂ ಕೇಳಿಸ್ತೈತಾ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಅಂತಾಳೆ ವಿದ್ಯಾ. ಹಂಗಾದ್ರೆ ನಾನು ನನ್ನ ಮಗಳೇ ಎದೆ ಬಡಿತ ಕೇಳಿಸ್ಕೊತೀನಿ ಅಂತ ಹೇಳಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ವಿದ್ಯಾ ಹೊಟ್ಟೆ ಮೇಲೆ ಇಡ್ತಾನೆ. ಅಯ್ಯ ಇದೇನಮ್ಮಿ, ಏನು ಕೇಳಿಸ್ತಾನೆ ಇಲ್ಲ ಅಂತ ಭದ್ರ ಹೇಳ್ತಾನೆ. ವಿದ್ಯಾ ಗಾಬರಿ ಆಗ್ತಾ ಇರ್ತಾಳೆ. ಅಮ್ಮಿ ನಿನ್ನೆ ಯಾಕೆ ಕೇಳ್ತಾ ಇರೋದು ಅಂತಾನೆ ಭದ್ರ. ಅದು ನಿಮ್ಮ ಮಗು ನಿದ್ದೆ ಮಾಡ್ತಾ ಇರಬೇಕು ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯ ಅದು ಮಗು ಅಲ್ಲ ಕಣಮ್ಮಿ, ಮಗಳು ಅಂತ ಭದ್ರ ಹೇಳ್ತಾನೆ. ಅದೇ ಗೌಡ್ರೆ, ನಿಮ್ಮ ಮಗಳು ನಿದ್ದೆ ಮಾಡ್ತಾ ಇರಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯ ಅದನ್ನು ಮೊದಲೇ ಹೇಳೋದು ತಾನೆ, ನನ್ನ ಮಗಳು ನೆಮ್ಮದಿಯಾಗಿ ಮಲ್ಕೊಂಡ್ಲಿ ಬಿಡು. ಅಮ್ಮಿ ಈಗ ಕೇಳಿಸ್ತೈತೆ ಕಣಮ್ಮಿ. ಕಣಮ್ಮಿ, ನನ್ನ ಮಗಳನ್ನ ಎದೆ ಬಡಿತ ಕೇಳಿಸ್ತೈತೆ ಕಣಮ್ಮಿ. ಅಯ್ಯೋ ದೇವ್ರೆ, ಎಷ್ಟು ಚೆನ್ನಾಗಿ ಕೇಳಿಸ್ತೈತೆ ಕಣಮ್ಮಿ ಅಂತ ಭದ್ರ ಅಂತಿರ್ತಾನೆ. ಹಿಂದೆಂದು ಖುಷಿಯಾಗಿದ್ದ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡು ಮತ್ತೆ ವಿದ್ಯೆ ಆಡ್ತಿರೋದು ನಾಟಕ ಅಂತ ಗೊತ್ತಾದ್ಮೇಲೆ ಕೋಪ ಮಾಡಿಕೊಂಡು ಸ್ಟೆಥೋಸ್ಕೋಪ್ನ ಬಿಸಾಕಿ ಕೋಪ ಮಾಡ್ಕೊತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.